ಕರಾವಳಿಯ ಭೂಪಟದಲ್ಲಿ ತನ್ನದೇ ಆದ ವಿಶಿಷ್ಟ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಗುರುತುಗಳನ್ನು ಹೊಂದಿರುವ ಗ್ರಾಮ ಹಕ್ಲಾಡಿ. ಆಡುನುಡಿಯಲ್ಲಿ ಬಳಕೆಯಲ್ಲಿರುವ ಹಕ್ಲು ಎಂಬ ಪದ ಗಿಡಗಂಟೆಗಳಿಂದ ಆವೃತವಾದದ್ದು ಎನ್ನುವ ಅರ್ಥವನ್ನು ಹೊಂದಿದ್ದರೆ, ಹಾಡಿ ಎಂಬುದು ಅರಣ್ಯಗಳಿಂದ ಕೂಡಿದ ಪ್ರದೇಶ ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ. ಹೆಸರಿಗೆ ತಕ್ಕಂತೆ ಇದು ಹಿಂದಿನಿಂದಲೂ ದಟ್ಟವಾದ ಗಿಡಮರಗಳು ಹಾಗೂ ಒಂದಿಷ್ಟು ಸಮತಟ್ಟಾದ ಜಮೀನಿನಿಂದ ಕೂಡಿದ ಪ್ರದೇಶವಾಗಿತ್ತು. ಹಕ್ಲಾಡಿ ಮತ್ತು ಸುತ್ತಲಿನ ಪ್ರದೇಶದ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೌಢ ಶಿಕ್ಷಣದ ಅವಕಾಶಗಳನ್ನು ವಿಸ್ತರಿಸುವ ಸದುದ್ದೇಶದ ಹಿನ್ನೆಲೆಯಲ್ಲಿ ಕಳೆದ 5 ದಶಕಗಳ ಹಿಂದೆ ಅಂದರೆ 1966ರಲ್ಲಿ ಜನ್ಮ ತಳೆದ ಸಂಸ್ಥೆ ಫಿಶರೀಸ್ ಹೈಸ್ಕೂಲು. ಗ್ರಾಮೀಣ ಪರಿಸರದ ವಿದ್ಯಾರ್ಥಿ ಸಮುದಾಯಕ್ಕೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಧ್ಯೇಯವನ್ನಿರಿಸಿಕೊಂಡ ಈ ಪರಿಸರದ ಹಿರಿಯರು ಹಕ್ಲಾಡಿಯಲ್ಲಿ ಪ್ರೌಢಶಾಲೆಯೊಂದನ್ನು ಆರಂಭಿಸಿದರು. ಈ ಸಂಸ್ಥೆಯು ತನ್ನ 5 ದಶಕಗಳ ಚರಿತ್ರೆಯಲ್ಲಿ ಶೈಕ್ಷಣಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಕ್ರೀಡಾರಂಗದಲ್ಲಿ ಹಾಗೂ ಇನ್ನಿತರ ವಿಸ್ತರಣಾ ಚಟುವಟಿಕೆಗಳಲ್ಲಿ ಗಣನೀಯ ಸಾಧನೆಗೈದಿದೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸಮಗ್ರವಾಗಿ ರೂಪಿಸುವ ನಿಟ್ಟಿನಲ್ಲಿ ಸಂಸ್ಥೆಯು ಕಾಲದಿಂದ ಕಾಲಕ್ಕೆ ವಿಭಿನ್ನ ಮಾದರಿಯ ಕ್ರಿಯಾಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸುವುದರೊಂದಿಗೆ ನಿರೀಕ್ಷಿತ ಪ್ರಮಾಣದ ಯಶಸ್ಸು ಕಂಡಿದೆ. ಈ ಸಂಸ್ಥೆಯು ತನ್ನ ಆರಂಭದ ವರ್ಷಗಳಲ್ಲಿ ಹಲವು ಬಗೆಯ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎದುರಿಸಿದ ನಡುವೆಯೂ ವಿದ್ಯಾರ್ಥಿ ಸಮುದಾಯಕ್ಕೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಎಂದೂ ಸಹ ಹಿಂದೆ ಸರಿದ ಉದಾಹರಣೆಗಳಿಲ್ಲ. ಅಂದಿನ ದಿನಗಳಲ್ಲಿ ಲಭ್ಯವಿರುವ ಸೀಮಿತ ಸೌಲಭ್ಯ ಮತ್ತು ಅವಕಾಶಗಳನ್ನು ಬಳಸಿಕೊಂಡೇ ವಿದ್ಯಾರ್ಥಿಗಳ ಬಹುಮುಖಿ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿ ಪ್ರಯೋಗಗಳನ್ನು ನಿರ್ವಹಿಸುತ್ತಾ ಪ್ರಗತಿಯ ಪಥದೆಡೆಗೆ ಹೆಜ್ಜೆ ಇಡುತ್ತಲೇ ಬಂದಿದೆ. ಸಂಸ್ಥೆಯ ಆಶ್ರಯದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳಿಗೆ ಹಕ್ಲಾಡಿ ಮತ್ತು ಸುತ್ತಲಿನ ಪರಿಸರದ ವಿದ್ಯಾಭಿಮಾನಿಗಳು, ವಿದ್ಯಾರ್ಥಿಗಳ ಹೆತ್ತವರು ನಿರಂತರವಾಗಿ ಬೆಂಬಲಿಸುತ್ತಾ ಬಂದಿದ್ದಾರೆ. ಅದು ಸುಮಾರು 1965ರ ಸಮಯ. ಹಕ್ಲಾಡಿಯಲ್ಲಿ ಆಗ ತಾನೇ ಸರ್ಕಾರಿ ಪ್ರಾಥಮಿಕ ಶಾಲೆ ತಲೆ ಎತ್ತಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅವಕಾಶಗಳು ಪ್ರಾಪ್ತವಾಗಿದ್ದವು. ಹಕ್ಲಾಡಿ ಮತ್ತು ಸುತ್ತಲಿನ ಪರಿಸರವು ದಟ್ಟ ಜನಸಂಖ್ಯೆಯನ್ನು ಹೊಂದಿದ್ದ ಹಿನ್ನೆಲೆಯಲ್ಲಿ ಈ ಊರಿಗೆ ಒಂದು ಪ್ರೌಢಶಾಲೆಯ ಅಗತ್ಯವನ್ನು ಗ್ರಾಮಸ್ಥರು ಮನಗಂಡರು. ಇದಕ್ಕೆ ಇಲ್ಲಿನ ಪ್ರತಿಷ್ಠಿತ ಹಲ್ಸನಾಡು ಮನೆತನದ ಬೆಂಬಲವೂ ದೊರೆಯಿತು. ಅಂದಿನ ಮೈಸೂರು ಸರ್ಕಾರದ ಆಹಾರ ಮಂತ್ರಿಗಳಾಗಿದ್ದ BD ಜತ್ತಿ ಅವರು ಹಕ್ಲಾಡಿಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಅಂದಿನ ಮಂಡಲ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಒಗ್ಗೂಡಿ ಪ್ರೌಢಶಾಲೆಯನ್ನು ಆರಂಭಿಸುವಂತೆ ಮನವಿ ಸಲ್ಲಿಸಿದರು. ಕೆಲವೇ ಸಮಯದಲ್ಲಿ ಹಕ್ಲಾಡಿಗೆ ಹೈಸ್ಕೂಲು ಮಂಜೂರಾಯಿತು. ಹಲ್ಸನಾಡು ಪಟೇಲ್ ವಿಶ್ವೇಶ್ವರಯ್ಯ ಅವರು ಇದರ ಕೇಂದ್ರವಾದರು. ಆ ಕಾಲದಲ್ಲಿ ಇವರೊಂದಿಗೆ ಪ್ರಮುಖವಾಗಿ ಕೈಜೋಡಿಸಿದವರು ಶಾಸಕ ಎಡ್ತರೆ ಮಂಜಯ್ಯ ಶೆಟ್ಟಿ, ಮಂಗಳೂರಿನ ಶಾಸಕ ಮಣೇಲ್ ಶ್ರೀನಿವಾಸ ನಾಯಕ್, ತಾಲೂಕು ಬೋರ್ಡ್ನ ಅಧ್ಯಕ್ಷ MM ಹೆಗಡೆ, ಮುಂಬೈನ ಬ್ಯಾರಿಸ್ಟರ್ ಬೊಮ್ಮನ್ ಬ್ಯಾರಂಬಿ ಮೊದಲಾದವರು. ಇವರೆಲ್ಲರ ಶ್ರಮದ ಪರವಾಗಿ ಹಕ್ಲಾಡಿ ಗ್ರಾಮದಲ್ಲಿ ಪ್ರೌಢಶಾಲೆಯೊಂದು ಆಕೃತಿ ಪಡೆದದ್ದು 1966ರ ಸೆಪ್ಟೆಂಬರ್ನಲ್ಲಿ. ಮೀನುಗಾರಿಕಾ ಸರ್ಕಾರಿ ಪ್ರೌಢಶಾಲೆ ಎಂಬ ಹೆಸರಿನಲ್ಲಿ ಈ ಸಂಸ್ಥೆ ಆರಂಭಗೊಂಡದ್ದು ಹಲ್ಸನಾಡು ಪಟೇಲ್ ವಿಶ್ವೇಶ್ವರಯ್ಯ ಅವರ ಮನೆಯಲ್ಲಿ. ಕೆಲವೇ ಸಮಯದಲ್ಲಿ ಈ ಶಾಲೆ ಅಲ್ಲಿಂದ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿತು. 1969ರಲ್ಲಿ ಹಲ್ಸನಾಡು ಮನೆಯವರು ತಮ್ಮ ಸ್ವಂತ ನಿವೇಶನದಲ್ಲಿ ಈ ಶಾಲೆಗೆ ಹೊಸ ಕಟ್ಟಡವನ್ನು ನಿರ್ಮಿಸಿದರು. 1976ರಲ್ಲಿ ಕಟ್ಟಡ ದುರಸ್ತಿಗೆ ಒಳಗಾದ ಪರಿಣಾಮವಾಗಿ ಈ ಶಾಲೆಯು ಮಾಣಿಕೊಳಲುವಿನ ಚನ್ನಕೇಶ್ವರ ದೇವಾಲಯಕ್ಕೆ ಸ್ಥಳಾಂತರಗೊಂಡಿತು. ಆದರೆ ಶಾಲಾ ಕಟ್ಟಡದ ದುರಸ್ತಿ ಕೆಲಸಗಳು ಮುಗಿದ ಬಳಿಕ ಅಂದರೆ 1979ರಲ್ಲಿ ತರಗತಿಗಳನ್ನು ದೇವಾಲಯದಿಂದ ಸ್ಥಳಾಂತರಿಸಲಾಯಿತು. ಈ ಎಲ್ಲ ಬೆಳವಣಿಗೆಗಳು ಘಟಿಸಿದ ಬಳಿಕ ಅಂದರೆ 1990ರ ದಶಕದಲ್ಲಿ ಸರ್ಕಾರಿ ಜಾಗದಲ್ಲಿ ಪ್ರೌಢಶಾಲೆಯ ನಿರ್ಮಾಣದ ಕುರಿತಂತೆ ಚಿಂತನೆಗಳು ನಡೆದವು. ಸಮಾಜ ಸೇವೆಯಲ್ಲಿ ತಮ್ಮನ್ನು ವಿಶೇಷವಾಗಿ ತೊಡಗಿಸಿಕೊಂಡಿದ್ದ ನ್ಯಾಯವಾದಿ ಕೊಳಕೆಬೈಲು ಶೂರಪ್ಪ ಶೆಟ್ಟಿ ಅವರು ಈ ಸಂವಾದದ ಕೇಂದ್ರವಾದರು. ಪ್ರೌಢಶಾಲೆಗೆ ನೂತನ ಕಟ್ಟಡದ ಅಗತ್ಯವನ್ನು ಮನಗಂಡ ಇವರು ಅದರ ನಿರ್ಮಾಣಕ್ಕಾಗಿ ಬಹುಬಗೆಯಲ್ಲಿ ದುಡಿಯುವುದರೊಂದಿಗೆ ಆ ಕಾಲದಲ್ಲಿಯೇ 1 ಲಕ್ಷ ರೂಪಾಯಿಗಳ ದೇಣಿಗೆ ನೀಡಿದರು. ಆಗ ಇವರೊಂದಿಗೆ ಬೆನ್ನೆಲುಬಾಗಿ ನಿಂತವರು ಶ್ರೀ GS ಆಚಾರ್, ಶ್ರೀ ಅರುಣ್ ಕುಮಾರ್ ಶೆಟ್ಟಿ ಗುಡ್ಡಮಾಡಿ, ದಿವಂಗತ ಭಾಸ್ಕರ ಶೆಟ್ಟಿ ಬಾಳೆಮನೆ, ಶ್ರೀ ಗಣಪಯ್ಯ ಶೆಟ್ಟಿ, ಸಂಜೀವ ಶೆಟ್ಟಿ ಕೊಳಕೆಬೈಲು, BM ಸುಕುಮಾರ್ ಶೆಟ್ಟಿ, ಕಾವರಾಡಿ ಶಿವರಾಮ್ ಶೆಟ್ಟಿ ಮೊದಲಾದವರು. ಇವರೆಲ್ಲರ ಅವಿರತ ಶ್ರಮ ಮತ್ತು ಗ್ರಾಮಸ್ಥರ ಸಹಕಾರದ ಫಲವಾಗಿ
ಅಂದಿನ ಸರಕಾರದ ಕೃಪೆಯೊಂದಿಗೆ 1998ರಲ್ಲಿ ನೂತನ ಕಟ್ಟಡ ನಿರ್ಮಾಣಗೊಂಡಿತು. ಆ ವೇಳೆಗಾಗಲೇ ಕೊಳಕೆಬೈಲು ಸೂರಪ್ಪ ಶೆಟ್ಟಿ ಅವರು ನಿಧನರಾಗಿದ್ದ ಹಿನ್ನೆಲೆಯಲ್ಲಿ ಮುಂದೆ ಕೊಳಕೆಬೈಲು ಸೂರಪ್ಪ ಶೆಟ್ಟಿ ಸರ್ಕಾರಿ ಪ್ರೌಢಶಾಲೆ ಎಂಬುದಾಗಿ ಪುನರ್ ನಾಮಕರಣ ಮಾಡಲಾಯಿತು. ಇಂದು ಈ ಸಂಸ್ಥೆಯ ಸಮಗ್ರ ಚಿತ್ರಣ ಮತ್ತು ಸ್ವರೂಪವೇ ಬದಲಾಗಿದೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಊಹಿಸಿಕೊಳ್ಳಲಾರದ ಮಟ್ಟಿಗೆ, ಅಂದರೆ ನಿರೀಕ್ಷೆಗೂ ಮೀರಿ ಸಂಸ್ಥೆಯ ಶೈಕ್ಷಣಿಕ ಚಟುವಟಿಕೆಗಳು ವಿಸ್ತರಣೆಗೊಂಡಿವೆ. ಶಾಲೆಯ 8, 9 ಮತ್ತು 10ನೇ ತರಗತಿಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿಭಾಗಗಳನ್ನು ಹೊಂದಿದ್ದು, ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿರುವುದರೊಂದಿಗೆ ಫಲಿತಾಂಶದಲ್ಲಿಯೂ ಗಣನೀಯ ಬೆಳವಣಿಗೆಗಳನ್ನು ಕಂಡಿದೆ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಸಂಸ್ಥೆಯು ಸರಾಸರಿ 95% ಫಲಿತಾಂಶವನ್ನು ದಾಖಲಿಸಿದ್ದು, ಸುವರ್ಣ ಮಹೋತ್ಸವದ ಹೊಸ್ತಿಲಿನಲ್ಲಿ 100% ಫಲಿತಾಂಶ ಪ್ರಕಟವಾಗಿದೆ. ಇದರಲ್ಲಿ ಸುಮಾರು 17 ಮಂದಿ ವಿದ್ಯಾರ್ಥಿಗಳು 500ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದು ಸುವರ್ಣ ಸಂಭ್ರಮಕ್ಕೆ ಗರಿ ಮೂಡಿಸಿದ್ದಾರೆ. ವಿದ್ಯಾರ್ಥಿಗಳ ಓದಿನ ಹಸಿವನ್ನು ನೀಗಿಸುವ ಹಂತದಲ್ಲಿ ಶಾಲೆಯ ಗ್ರಂಥಾಲಯ ಮತ್ತು ವಾಚನಾಲಯಗಳು ವಿಶಿಷ್ಟವಾಗಿ ಕಾರ್ಯೋನ್ಮುಖವಾಗಿದ್ದು, ಸುಮಾರು 25,000 ವೈವಿಧ್ಯಮಯ ಪುಸ್ತಕಗಳಿಂದ ಸಮೃದ್ಧವಾಗಿದೆ. ಪ್ರೌಢಶಿಕ್ಷಣ ಹಂತದಲ್ಲಿ ನೂತನವಾಗಿ ಜಾರಿಗೊಂಡಿರುವ ರಾಷ್ಟ್ರೀಯ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಮತ್ತು ವಿದ್ಯಾರ್ಥಿ ಸಮುದಾಯ ಹೊಸ ಬಗೆಯ ಓದಿಗೆ ತೆರೆದುಕೊಳ್ಳುವ ದೃಷ್ಟಿಯಿಂದ ಪ್ರತಿ ವರ್ಷ ಸಾಕಷ್ಟು ಪುಸ್ತಕಗಳನ್ನು ಖರೀದಿಸಲಾಗುತ್ತಿದೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ದಾನಿಗಳ ನೆರವಿನಿಂದ ಪುಸ್ತಕಗಳನ್ನು ಒದಗಿಸಲಾಗುತ್ತಿದ್ದು, ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಹಾಗೆಯೇ ವಾಚನಾಲಯವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಹಲವು ದೈನಂದಿನ ಪತ್ರಿಕೆಗಳು ಮತ್ತು ವಾರ, ಪಾಕ್ಷಿಕ, ಮಾಸಿಕ ಪತ್ರಿಕೆಗಳನ್ನು ಹೊಂದಿದೆ. ಇಲ್ಲಿನ ವೈಶಿಷ್ಟ್ಯವೆಂದರೆ ಗ್ರಂಥಾಲಯದ ಕೆಲಸಗಳನ್ನು ನಿರ್ವಹಿಸಲು ಯಾವುದೇ ಸಿಬ್ಬಂದಿ ಇಲ್ಲ. ಸ್ವತಃ ವಿದ್ಯಾರ್ಥಿ ಪ್ರತಿನಿಧಿಗಳೇ ಇಲ್ಲಿನ ಸಂಪೂರ್ಣ ಕೆಲಸಗಳನ್ನು ತಂಡವಾರು ನೆಲೆಯಲ್ಲಿ ನಿರ್ವಹಿಸುತ್ತಾರೆ. ಶಾಲೆಯ ವಿದ್ಯಾರ್ಥಿ ಸರ್ಕಾರದ ಗ್ರಂಥಾಲಯ ಮಂತ್ರಿಗಳು ಈ ಕೆಲಸಗಳ ನೇತೃತ್ವ ವಹಿಸಿದ್ದು, ಅವರುಗಳ ಸೂಚನೆಯ ಆಧಾರದ ಮೇಲೆ ಇತರ ವಿದ್ಯಾರ್ಥಿಗಳು ಪುಸ್ತಕಗಳ ದಾಖಲೀಕರಣ ಮತ್ತು ವಿತರಣೆಯ ಕೆಲಸಗಳನ್ನು ನಿರ್ವಹಿಸುತ್ತಾರೆ. ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಜವಾಬ್ದಾರಿಯನ್ನು ವೃದ್ಧಿಸುವುದರೊಂದಿಗೆ ಅವರ ಅನುಭವ ಪ್ರಪಂಚವನ್ನು ವಿಸ್ತರಿಸಿದೆ. ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಿಕ ಮತ್ತು ಪಠ್ಯಪೂರಕ ಓದು, ಬರವಣಿಗೆಯ ಕೌಶಲ್ಯವನ್ನು ಬೆಳೆಸುವುದರೊಂದಿಗೆ ಅವರನ್ನು ಸೃಜನಾತ್ಮಕವಾಗಿ ತೊಡಗಿಕೊಳ್ಳುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಯೋಜಿಸಿ ಕಾರ್ಯಗತಗೊಳಿಸಲಾಗಿದೆ. ವಿದ್ಯಾರ್ಥಿಗಳು ಬರೆದ ಸ್ವರಚಿತ ಕತೆ, ಕವನ, ಚುಟುಕು, ನಗೆಹನಿ, ಲೇಖನಗಳನ್ನು ಒಳಗೊಂಡ ತರಗತಿವಾರು ಭಿತ್ತಿಪತ್ರಿಕೆ ಪ್ರತಿ ವಾರ ಅನಾವರಣಗೊಳ್ಳುತ್ತದೆ. ಇಲ್ಲಿ ಮೂಡಿಬಂದ ಉತ್ತಮ ಬರಹಗಳನ್ನು ಚಿಲಿಪಿಲಿ ಹಕ್ಲಾಡಿ ಎಂಬ ದ್ವೈಮಾಸಿಕದಲ್ಲಿ ಪ್ರಕಟಿಸಲಾಗುತ್ತದೆ. ಇದು ವರ್ಣರಂಜಿತ ಮುದ್ರಿತ ಪತ್ರಿಕೆಯಾಗಿದ್ದು, ಅದರ ಸ್ವರೂಪ ಮತ್ತು ಬರವಣಿಗೆಯ ಕುರಿತಂತೆ ಹಕ್ಲಾಡಿ ಮತ್ತು ಸುತ್ತಲಿನ ಪರಿಸರದಲ್ಲಿ ಉತ್ತಮ ಜನಾಭಿಪ್ರಾಯ ವ್ಯಕ್ತವಾಗಿದೆ. ಗ್ರಾಮೀಣ ಪರಿಸರದ ಪ್ರೌಢಶಾಲೆಯೊಂದು ಮುದ್ರಿತ ಪತ್ರಿಕೆಯೊಂದನ್ನು ಪ್ರಕಟಿಸುತ್ತಿರುವುದು ಮಹತ್ವದ ಸಂಗತಿಯಾಗಿದ್ದು, ಈ ಪತ್ರಿಕೆ ಒಂದರ್ಥದಲ್ಲಿ ವಿದ್ಯಾರ್ಥಿ, ಶಾಲೆ, ಸಮಾಜದ ನಡುವಿನ ಕೊಂಡಿಯಾಗಿ ಪರಿಣಮಿಸಿದೆ. ವಿದ್ಯಾರ್ಥಿಗಳು ಬರವಣಿಗೆಯ ಸಂದರ್ಭದಲ್ಲಿ ಎದುರುಗೊಳ್ಳುವ ಅನೇಕ ಗೊಂದಲಗಳ ಕುರಿತಂತೆ ಸಂವಾದ ನಡೆಸುವ ಸಲುವಾಗಿ ಕಮ್ಮಟಗಳು ಹಾಗೂ ವಿಶೇಷ ಉಪನ್ಯಾಸಗಳನ್ನು ಆಯೋಜಿಸಲಾಗುತ್ತದೆ. ಶಾಲೆಯ ಕನ್ನಡ ಸಂಘದ ಆಶ್ರಯದಲ್ಲಿ ನಡೆದ ಸಣ್ಣ ಕತೆ, ಕವನ ರಚನೆಗೆ ಸಂಬಂಧಿಸಿದ ಕಮ್ಮಟಗಳಲ್ಲಿ ನಾಡಿನ ಅನೇಕ ಲೇಖಕರುಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದು, ಇಲ್ಲಿ ಮೂಡಿದ ಬರಹಗಳನ್ನು ವರ್ಷಾಂತ್ಯದಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟಿಸಲಾಗುತ್ತದೆ.
ಶಾಲೆಯ ವಿವಿಧ ವೇದಿಕೆಗಳ ಆಶ್ರಯದಲ್ಲಿ ವರ್ಷದುದ್ದಕ್ಕೂ ನಡೆದ ಅನೇಕ ಉಪನ್ಯಾಸಗಳು, ತರಬೇತಿ ಕಾರ್ಯಕ್ರಮಗಳು, ಪ್ರಾತ್ಯಕ್ಷಿಕೆಗಳು ವಿದ್ಯಾರ್ಥಿಗಳ ಮೆದುಳಿಗೆ ಮೇವು ನೀಡಿವೆ. ವಿವಿಧೆಡೆಗಳಿಂದ ಆಗಮಿಸಿದ ಸಂಪನ್ಮೂಲ ವ್ಯಕ್ತಿಗಳು ನೀಡಿದ ಉಪಯುಕ್ತ ಮಾಹಿತಿ ಮತ್ತು ಮಾರ್ಗದರ್ಶನದ ಮೂಲಕ ವಿದ್ಯಾರ್ಥಿಗಳು ವಿಶಿಷ್ಟ ಅನುಭವಗಳಿಗೆ ಮುಖಾಮುಖಿಯಾಗಿದ್ದಾರೆ. ಶಾಲೆಯ ಚರಕ ಸಂಘದ ಮೂಲಕ ವಿದ್ಯಾರ್ಥಿಗಳಿಂದ ಪಕ್ಷಿಗಳ ಅಧ್ಯಯನ ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಸುತ್ತಲಿನ ಪರಿಸರದ ಅರಣ್ಯಗಳಿಗೆ ಸಂಚರಿಸಿ ವಿವಿಧ ಪಕ್ಷಿಗಳ ಚಲನವಲನ, ಜೀವನ ಕ್ರಮದ ಕುರಿತಂತೆ ಮಾಹಿತಿ ಸಂಗ್ರಹಿಸಿ ಅವುಗಳ ಸಚಿತ್ರ ಪ್ರದರ್ಶನವನ್ನು ನಡೆಸಿದ್ದಾರೆ. ಹಾಗೆಯೇ ಗ್ರಾಮೀಣ ಪರಿಸರದಲ್ಲಿ ಲಭ್ಯವಿರುವ ಅಪರೂಪದ ತಾಳೆಗರಿಗಳನ್ನು ಸಹ ಸಂಗ್ರಹಿಸಿ ಇಡಲಾಗಿದೆ. ಇದು ವಿದ್ಯಾರ್ಥಿಗಳ ಸಮಾಜಪರ ಮತ್ತು ಪರಿಸರ ಸ್ನೇಹಿ ಕಳಕಳಿಯ ಮಹತ್ವದ ಸಂಕೇತ ಎನ್ನಬಹುದು. ವಿವಿಧೆಡೆಗಳಿಂದ ಕುಶಲಕರ್ಮಿಗಳನ್ನು ಆಹ್ವಾನಿಸಿ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಗುಡಿ ಕೈಗಾರಿಕೆಯ ಕುರಿತು ತರಬೇತಿ ನೀಡಲಾಗುತ್ತದೆ. ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ತರಬೇತಿಯ ರೂಪದಲ್ಲಿ ನಡೆಯುತ್ತದೆ. ಇನ್ನು ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆ ಮುಗಿದ ಬಳಿಕ 1 ವಾರದ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗುತ್ತಿದ್ದು, ಇಲ್ಲಿ ಯೋಗ, ಚಿತ್ರಕಲೆ, ಇಂಗ್ಲಿಷ್ ಸಂವಹನ, ಯಕ್ಷಗಾನ, ಅಧ್ಯಾತ್ಮ ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾರ್ಗದರ್ಶನ ಮಾಡಲಾಗುತ್ತದೆ. ಪ್ರತಿ ಶನಿವಾರದಂದು ಪೂರ್ವಾಹ್ನ ಯೋಗ ತರಗತಿಗಳು ನಡೆಯುತ್ತವೆ. ಕೆಲವು ವಿಶಿಷ್ಟ ಹಬ್ಬಗಳ ಸಂದರ್ಭವನ್ನು ನೆಪವಾಗಿರಿಸಿಕೊಂಡು ಇಲ್ಲಿನ ವಿದ್ಯಾರ್ಥಿಗಳು ಅಂಗಳದಲ್ಲಿ ರಂಗೋಲಿ ರಚಿಸುತ್ತಾರೆ. ವಿದ್ಯಾರ್ಥಿಗಳಲ್ಲಿ ಉತ್ತಮ ಸಂಸ್ಕಾರ ಮತ್ತು ಏಕಾಗ್ರತೆಯನ್ನು ಮೂಡಿಸುವ ಸಲುವಾಗಿ ಪ್ರತಿ ಬೆಳಿಗ್ಗೆ ಲಘು ಸಂಗೀತ ಮತ್ತು ಭೋಜನ ವಿರಾಮದ ವೇಳೆ ಭಾವಗೀತೆಗಳನ್ನು ಕೇಳಿಸಲಾಗುತ್ತಿದೆ. ಈ ತಾಂತ್ರಿಕ ಸೌಲಭ್ಯವನ್ನು ಪ್ರತಿ ತರಗತಿಯು ಪ್ರತ್ಯೇಕವಾಗಿ ಹೊಂದಿವೆ. ಈ ಸೌಲಭ್ಯವನ್ನು ಬಳಸಿಕೊಂಡು ಬಿಡುವಿನ ಅವಧಿಯಲ್ಲಿ ನೀತಿಕತೆಗಳು ಮತ್ತು ಮಹಾತ್ಮರ ಉಪನ್ಯಾಸಗಳನ್ನು ಕೇಳಿಸಲಾಗುತ್ತದೆ. ಶಾಲೆಯ ಆಶ್ರಯದಲ್ಲಿ ನಡೆಯುವ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳ ನೇತೃತ್ವವನ್ನು ವಿದ್ಯಾರ್ಥಿ ಸರ್ಕಾರದ ಪ್ರತಿನಿಧಿಗಳೇ ನಿರ್ವಹಿಸುತ್ತಾರೆ. ಇಲ್ಲಿನ ವಿದ್ಯಾರ್ಥಿ ಸರ್ಕಾರವು ಅತ್ಯಂತ ಕ್ರಿಯಾತ್ಮಕವಾಗಿದ್ದು ಶಾಲೆಯ ಅಭಿವೃದ್ಧಿಯೊಂದಿಗೆ ಪ್ರಜಾಸತ್ತಾತ್ಮಕವಾಗಿ ತೊಡಗಿಕೊಂಡಿದೆ. ಶಿಕ್ಷಕ ರಕ್ಷಕ ಸಂಘವು ಆಗಾಗ ಸಮಾವೇಶಗಳನ್ನು ನಡೆಸುತ್ತಿದ್ದು ವಿದ್ಯಾರ್ಥಿ, ಅಧ್ಯಾಪಕ, ಪೋಷಕರ ನಡುವಿನ ಕೊಂಡಿಯಾಗಿ ಪರಿಣಮಿಸಿದೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಪೋಷಕರನ್ನು ಆಗಾಗ ಆಹ್ವಾನಿಸಿ ಪ್ರಗತಿಯ ಪರಾಮರ್ಶೆ ನಡೆಸಲಾಗುತ್ತದೆ. ವಿದ್ಯಾರ್ಥಿಗಳ ಕ್ರೀಡಾ ಆಸಕ್ತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿ ಯೋಜನೆಗಳನ್ನು ರೂಪಿಸಿ ಕಾರ್ಯನಿರ್ವಹಿಸಲಾಗುತ್ತಿದೆ. ದೈಹಿಕ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕ್ರೀಡಾ ಪ್ರತಿಭೆಗಳಿಗೆ ಸೂಕ್ತ ತರಬೇತಿ ನೀಡುವುದರೊಂದಿಗೆ ಅವರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ತೊಡಗಿಕೊಳ್ಳಲು ತೆರೆದ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳ ಆಸಕ್ತಿ ಮತ್ತು ಸಾಮರ್ಥ್ಯಗಳನ್ನು ಅರಿತು ನುರಿತ ತರಬೇತಿದಾರರನ್ನು ಆಹ್ವಾನಿಸಲಾಗುತ್ತಿದೆ. ಈ ಎಲ್ಲ ಪ್ರಯತ್ನಗಳ ಪರಿಣಾಮವಾಗಿ ಇಲ್ಲಿನ ವಿದ್ಯಾರ್ಥಿಗಳು ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟವನ್ನು ಹಲವು ಬಾರಿ ಪ್ರತಿನಿಧಿಸುವುದರೊಂದಿಗೆ ಬಹುಮಾನಗಳನ್ನು ಪಡೆದಿದ್ದಾರೆ. ಪ್ರತಿ ವರ್ಷ ವಾರ್ಷಿಕ ಕ್ರೀಡಾಕೂಟ ಮತ್ತು ವಾರ್ಷಿಕೋತ್ಸವವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಆಚರಿಸಲಾಗುತ್ತಿದ್ದು ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆಯನ್ನು ಕಲ್ಪಿಸುವುದರೊಂದಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಲಾಗುತ್ತಿದೆ. ವಿದ್ಯಾರ್ಥಿಗಳ ಭೌತಿಕ ಮತ್ತು ಬೌದ್ಧಿಕ ವಿಕಸನಕ್ಕೆ ಪೂರಕವೆಂಬಂತೆ ಬಹುತೇಕ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ್ದು ಬದಲಾಗುತ್ತಿರುವ ಬೋಧನಾ ವಿಧಾನಗಳಿಗೆ ಅನುಗುಣವಾಗಿ ತಾಂತ್ರಿಕ ಸೌಲಭ್ಯಗಳನ್ನು ವಿಸ್ತರಿಸಲಾಗುತ್ತಿದೆ. ತರಗತಿ ಮತ್ತು ಪ್ರಯೋಗಾಲಯಗಳು ಒಂದೆಡೆ ಇದ್ದು ಇಲ್ಲಿ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಪ್ರಾಯೋಗಿಕ ಚಟುವಟಿಕೆಗಳನ್ನು ನಿರ್ವಹಿಸುತ್ತಾರೆ. ಶಾಲೆಯು ಸ್ಮಾರ್ಟ್ ಬೋರ್ಡ್, LCD ಉಪಕರಣಗಳನ್ನು ಹೊಂದಿದ್ದು ಈ ಮೂಲಕ ದೃಶ್ಯ ಶ್ರವ್ಯ ಆಧಾರಿತ ಬೋಧನೆ ಕಲಿಕೆ ಪ್ರಕ್ರಿಯೆ ನಡೆಯುತ್ತದೆ.
ಶಾಲೆಯ ಕಚೇರಿಯ ಬಹುತೇಕ ಕೆಲಸಗಳು ಗಣಕೀಕೃತಗೊಂಡಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿನ ಸೇವೆಗಳು ಕ್ಲಿಪ್ತ ಸಮಯದಲ್ಲಿ ಲಭ್ಯವಾಗುತ್ತಿದೆ. ಸರ್ಕಾರದ ಅಕ್ಷರದಾಸೋಹ, ಕ್ಷೀರಭಾಗ್ಯ ಯೋಜನೆಗಳು ಆರ್ಥಿಕವಾಗಿ ದುರ್ಬಲರಾದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಒದಗಿಸಿದೆ. ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳ ಮೂಲಕ ಲಭ್ಯವಾಗುವ ವಿದ್ಯಾರ್ಥಿ ವೇತನವನ್ನು ತಲುಪಿಸುವಲ್ಲಿ ಶ್ರಮ ವಹಿಸಿ ಕಾರ್ಯನಿರ್ವಹಿಸಲಾಗುತ್ತಿದೆ. ದಿವಂಗತ ಬಾಳೆಮನೆ ಭಾಸ್ಕರ್ ಶೆಟ್ಟಿ ರಂಗಮಂದಿರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಹತ್ವದ ವೇದಿಕೆಯಾಗಿದೆ. ಹೀಗೆ ಸಂಸ್ಥೆಯ ಆವರಣದಲ್ಲಿ ಆರೋಗ್ಯಪೂರ್ಣ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಿಸುವ ಉದ್ದೇಶದ ಹಿನ್ನೆಲೆಯಲ್ಲಿ ನುರಿತ ಮತ್ತು ಅನುಭವಿ ಶಿಕ್ಷಕರು, ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿ ಸಮುದಾಯ ಪ್ರೀತಿ ಅಭಿಮಾನಗಳಿಂದ ಕೈಜೋಡಿಸಿದೆ. ಹೀಗೆ ಸಾಧನೆಯ ಪಥದಲ್ಲಿ ಸಾಗುತ್ತಾ ಬಂದ ಕೊಳಚೆಬೈಲು ಸೂರಪ್ಪ ಶೆಟ್ಟಿ ಸರಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇದೀಗ ಸುವರ್ಣ ಸಂಭ್ರಮದಲ್ಲಿದೆ. 5 ದಶಕಗಳು ಸಾಗಿ ಬಂದ ಸುವರ್ಣ ಹೆಜ್ಜೆಗಳನ್ನು ಮೆಲುಕು ಹಾಕುವ ವಿಶಿಷ್ಟ ಸಂದರ್ಭ ಇದು. ಸುವರ್ಣ ಮಹೋತ್ಸವವನ್ನು ಕೇಂದ್ರವಾಗಿರಿಸಿಕೊಂಡು ಅನೇಕ ಶೈಕ್ಷಣಿಕ ಉಪಯುಕ್ತ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಊರ ಪರವೂರ ದಾನಿಗಳ ಆರ್ಥಿಕ ನೆರವಿನಿಂದ ಶಾಲೆಯನ್ನು ಆಧುನೀಕರಣಗೊಳಿಸಲಾಗಿದೆ. ಇದರ ಅಂಗವಾಗಿ ಶುದ್ಧೀಕರಿಸಿದ ಕುಡಿಯುವ ನೀರಿನ ಘಟಕವನ್ನು ಆರಂಭಿಸಲಾಗಿದೆ. ಕಚೇರಿಯ ಬಳಕೆಗೆ ಹೆಚ್ಚುವರಿ ಕಂಪ್ಯೂಟರ್ಗಳನ್ನು ಖರೀದಿಸಲಾಗಿದೆ. ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಇನ್ಫೋಸಿಸ್ ಮತ್ತು ದಾನಿಗಳ ನೆರವಿನಿಂದ ಕಂಪ್ಯೂಟರ್ ಮತ್ತು ಇತರ ತಾಂತ್ರಿಕ ಉಪಕರಣಗಳನ್ನು ಅಳವಡಿಸಲಾಗಿದೆ. ಶಾಲೆಯ ಸುತ್ತ ಆವರಣ ಗೋಡೆಯನ್ನು ನಿರ್ಮಿಸಲಾಗಿದ್ದು, ದಿವಂಗತ ಬಾಳೆಮನೆ ಭಾಸ್ಕರ್ ಶೆಟ್ಟಿ ಸ್ಮರಣಾರ್ಥ ಸ್ವಾಗತ ಗೋಪುರ ಕಳೆಕಟ್ಟಿದೆ. ಸುವರ್ಣ ಮಹೋತ್ಸವದ ಸಮರ್ಪಕ ನಿರ್ವಹಣೆಗಾಗಿ ಬೈಂದೂರಿನ ಶಾಸಕ ಕೆ. ಗೋಪಾಲ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿಯನ್ನು ರಚಿಸಲಾಗಿದ್ದು, ಸಂತೋಷ್ ಕುಮಾರ್ ಶೆಟ್ಟಿ ಹಟ್ನಾಡಿ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಇದರೊಂದಿಗೆ 21 ಉಪಸಮಿತಿಗಳನ್ನು ರಚಿಸಲಾಗಿದ್ದು, 100 ಮಂದಿ ಈ ಕಾರ್ಯಕ್ರಮದಲ್ಲಿ ದುಡಿದಿದ್ದಾರೆ. ಸುವರ್ಣ ಸಂಭ್ರಮದ ಅಂಗವಾಗಿ ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ ಹಾಗೂ ವಿವಿಧ ಮಾಹಿತಿ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಸುವರ್ಣ ಸಂಭ್ರಮದ ವರ್ಷದಲ್ಲಿ ಡಾಕ್ಟರ್ ಕಿಶೋರ್ ಕುಮಾರ್ ಶೆಟ್ಟಿ ಅವರು ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ತಮ್ಮ ಸಹೋದ್ಯೋಗಿ ತಂಡ, ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು, SDMC ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಕ್ರಿಯಾತ್ಮಕವಾಗಿ ತೊಡಗಿಕೊಂಡಿದ್ದಾರೆ. ಹೀಗೆ 50 ವರ್ಷಗಳ ಚರಿತ್ರೆಯನ್ನು ಹೊಂದಿರುವ ಮತ್ತು ಆ ಅವಧಿಯಲ್ಲಿ ಸಾಧನೆಯ ಪಥದಲ್ಲಿ ಸಾಗುತ್ತಿರುವ ಈ ಸಂಸ್ಥೆ ಇನ್ನಷ್ಟು ವೈವಿಧ್ಯಮಯವಾಗಿ ಮತ್ತು ವಿಸ್ತಾರವಾಗಿ ಬೆಳೆಯುವ ಗುರಿಯನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಊರ ಹಿರಿಯರ, ವಿದ್ಯಾಭಿಮಾನಿಗಳ, ವಿದ್ಯಾರ್ಥಿಗಳ, ಹೆತ್ತವರ, ಹಳೆ ವಿದ್ಯಾರ್ಥಿಗಳ ತನು ಮನ ಧನ ಸಹಕಾರ ಮತ್ತು ಸಕಾಲಿಕ ಮಾರ್ಗದರ್ಶನ ದೊರೆಯುವಂತಾದರೆ ಶಾಲೆಯನ್ನು ಕಟ್ಟಿ ಬೆಳೆಸಿದ ಅನೇಕ ಮಂದಿ ಹಿರಿಯರ ಶ್ರಮ ಸಾರ್ಥಕ್ಯವನ್ನು ಪಡೆದುಕೊಳ್ಳುತ್ತದೆ.